ಕಡ್ಲೆ ಪುರಿ, ತೆಂಗಿನಕಾಯಿ, ಬೆಲ್ಲ ಮೇಲ್ಮೂರ್ ಕಾಣಿಸ್ತದೆ. ಎಂತ ಸ್ವದೇಶಿ ಕಾಂಬಿನೇಷನ್. ಜೊತೆಗೆ ಒಂದು ಲೋಟ ಕೊಬ್ಬರಲ್ಲಿದ್ರೆ ಸ್ವರ್ಗಕ್ಕೆ ಕಿಚ್ಚುಕೋ. ಅದೇ ಬಿಟ್ಟು ನಮ್ಮ ಜನ ಅದೆಂದೋ ಪಿಜ್ಜಾ ಅಂತೆ, ಬರ್ಗರ್ ಅಂತೆ, ಅದೆಂದ ದರಿದ್ರ ಶೇಕ್ ಅಂತೆ, ಇವನ್ನೆಲ್ಲ ಕುಡಿದಾರಲ್ಲ. ಏನಂತ ಹೇಳ್ಬೇಕು ಅವರಿಗೆ? ಅದೆಲ್ಲ ಇಲ್ಲ. ಈ ವರ್ಷ ಹೊಸ ವರ್ಷದ ಆಚರಣೆ ಎಲ್ಲಿ ಮಾಡೋಂತ ಪ್ಲಾನ್ ಮಾಡಿದ್ರಾ? ನೀನು ಹೊಸ ವರ್ಷ ಅಂತ ಅಂದ್ಬಿಟ್ರೆ ನನಗೆ ಹಳೆ ಹ್ಯಾಪಿ ನ್ಯೂ ಇಯರ್ ಜ್ಞಾಪಕ ಬಂದ್ಬಿಡ್ತಕ್ಕಣ. ಹಾಗಂತೂ ಗೋಡಂಬಿ ಕೇಕು, ಬನಾನಾ ಪಾಕು, ಅದ್ಭುತ ನಾಮ. ಏನ್ ಮಜಾ ಇತ್ತು ಅಂತೀಯ. ನನಗಂತೂ ಬಹಳ ಖುಷಿ ಆಗೋದಪ್ಪ. ಖುಷಿ ಇತ್ತು. ಅದು ನಿನ್ ಗಂಟೆ ಏನ್ ಗಂಟೆ ಪ್ರೋಗ್ರಾಮ್ ಎಲ್ಲ ಹಾಳು ಮಾಡ್ಬಿಟ್ರಲ್ಲ. ಅಲ್ಲೇ ಏನೋ ಮಾಡಕ್ಕಾಗತ್ತೆ. ಅದಕ್ಕೆ ಕಲ ಹೇಳೋದು ಆಕಾಶ, ಹೆಂಗಸರಿಗೆ ಬುದ್ಧಿ ಮಟ್ಟ ಅಂತ. ಮಟ್ಟ ಅಂದ್ರೆ ಏನ್ ಇಟ್ಕೊಂಡ್ರೆ ಕಣ್ಣಂ ಮಾಡಿ ಮಟ್ಟ ಅಂತ. ದೈ ಯಾಕೆ ಹೋಗಲ್ಲ? ದೈ ಕೊಡಿವಂಗ ಅವನ್ನ ಸುಮ್ಮನೆ ನಿಂತ್ಕೊಳ್ಳೋ ಜವಾಬ್ದಾರಿ ನಿನ್ಗೆ ತಾನೆ. ಎಲ್ಲ ನಿಮ್ಗೆ ಅರ್ಥ ಆಗಲ್ಲ, ಸುಮ್ಮನೆ ನಿಂತ್ಕೊ. ಅಲ್ವಾ ಬಿಟ್ರ ಹೊಸ ವರ್ಷದ ಆಚರಣೆ ಸಂಭ್ರಮದಲ್ಲಿ ಒಂದೆರಡು ಪೆಗ್ ಹಾಕೋಕೆ ಹೆಂಡತಿ ಕ್ಯಾನ್ಸಸ್ ಆಗಿರ್ತಾವಲ್ಲ. ಏನ್ ಮಾಡಕ್ಕಾಗುತ್ತೋ? ನನ್ನ ಹೆಂಡತಿ ಹೆಸರೇ ಖ್ಯಾತೆ ರಾಣಿ ಅಂತ. ಹೆಂಡತಿಗೆ ಸಾರಿ, ಮನೆಗೆ ಮಾರಿ, ತಲೆ ಎಲ್ಲ ಮೋರಿ ಇಟ್ಕೊಂಡ್ರೆ ನಾವು ಕುಡಿದ್ರೆ ಹೊಸ ವರ್ಷ ಆಚರಣೆ ಮಾಡಕ್ಕಾಗೋದಿಲ್ವಾ? ಅಯ್ಯ ದಡ್ಡಂತ ಮುಂದೆ ಬಾಯಿರೋದು ಯಾಕೆ? ತೀರ್ಥ ಪ್ರಸಾದ ಇಲ್ಲಿ ಹೊಸ ವರ್ಷ ಹುಟ್ಟೋದಿಲ್ವೋ? ದಡ್ಡ 1ನೇ ತಾರೀಕು ಸೂರ್ಯ ಹುಟ್ಟೋದೆಲ್ಲ ಬೋಲ್ನ ಕೆರೆಗೆ ಮಾಡ್ಬಿಡ್ತಾನಮ್ಮ. ಮೊದಲು ಆಚೆ ಕರ್ಕೊಂಡು ಹೋಗು. ಇಲ್ಲೇ ನಿಂತಿದೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾ ಇರ್ತಾನೆ. ಕರ್ಕೊಂಡು ಹೋಗ. ಅಲ್ಲೆಲ್ಲ ಕುಟುಂಬ ಬೇಕು ಸೀರಿಯಸ್ ಮೀಟಿಂಗ್ ನಡೀತಾರೆ. ಇವರು ಬೇರೆ ಕಥ ಇಲ್ಲ. ಆಗೋಗಿಸ್ಕೊತ ಬೇಡ. ನಮ್ಮ ಹೆಂಡತಿ ಮಕ್ಕಳನ್ನ ಬಿಟ್ಟು ಹೊಸ ವರ್ಷದ ಆಚರಣೆನ ಹಾಳು ಮಾಡಬೇಕು ಅಂತ ನೀವು ಪ್ಲಾನ್ ಮಾಡೋ, ಅದನ್ನ ಫಾಲೋ ಮಾಡಿ. ನೀವಿಬ್ರು ತಲೆ ತರ್ತಾರ. ನಾನು ಆಗ್ಲೇ ಅರೇಂಜ್ ಮಾಡ್ಬಿಟ್ಟಿದ್ದೀನಿ. ಅರೇಂಜ್ ಮಾಡಿದ್ಯಾ? 3 ಜನಕ್ಕೂ ಗೋವಾ ಟಿಕೆಟ್. ಅಷ್ಟೇ ಅಲ್ಲ, ಅಲ್ಲಿರೋ ರೆಸಾರ್ಟ್ ಅಲ್ಲಿ ಒಂದು ಗೆಸ್ಟ್ ಹೌಸ್ ಬುಕ್ ಮಾಡ್ಬಿಟ್ಟಿದ್ದೀನಿ. ಈ ಸತಿ ಹೊಸ ವರ್ಷ ಆಚರಣೆ ಗೋವಾದಲ್ಲಿ ಚಿಂದಿ ಉಡಾಯಿಸ್ಬಿಡೋಣ. ಹೇಳ್ತಲ್ಲ ಟಿಕೆಟ್ ಬರೋಣಪ್ಪ. ಇದು ನಾವು ಚಿಂದಿ ಆಗ್ಬಿಡ್ತೀವಿ. ನಮಗಷ್ಟು ಗೊತ್ತಿಲ್ವಾ ಎಂತ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಅದಕ್ಕೂ ಕೋಟಿ ಗೋವಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಪ್ರೋಗ್ರಾಮ್ನ ಇಕ್ಕಿಸ್ಬಿಟ್ಟ ನಾವು. ಹೌದೌದು, ಕೋಟಿ ಇರೋದು ಎಪ್ಪಿಸುತ್ತೆ ಈ ಬೆಳಕನ್ನ. ಓಹೋ, ನಮ್ಮನ್ನೆಲ್ಲ ಬಿಟ್ಟು ನೀವಿಬ್ರು ಗೋವಾಗ್ ಹೋಗಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಬಟ್ಟಿ ಇಡ್ತೀನಿ ತಾಳಿ. ಇದು ಸಾಧ್ಯ ಇಲ್ಲ. ಅವ್ರು ನಮ್ಮೆಲ್ಲರೂ ಬಿಟ್ಟು ಹೋಗಿ ಬೇರೆ ಎಲ್ಲ ಹೊಸ ವರ್ಷ ಆಚರಣೆ ಮಾಡೋದು ನನಗಿದು ಇಷ್ಟ ಇಲ್ಲ. ಈ ಹುಡ್ಗಿಯನ್ ಬಿಟ್ಟು ಬೇರೆ ಎಲ್ಲ ಕೇಕ್ ಕಟ್ ಮಾಡ್ತೀರಾ? ಅಂದ್ರೆ ನಮ್ದು ಹುಡ್ಗಿಯನ್ ಬಿಟ್ಟು ಅಂತ. ಈ ವಿಷಯದಲ್ಲಿ ನಾನು ನಿಮಗ್ ಸಪೋರ್ಟ್. ಹಾಗಾದ್ರೆ ಅವ್ರು ಆಚರಣೆ ಮಾಡ್ಬೇಕು ಅಂತಿರೋ ಹೊಸ ವರ್ಷದ ಪಾರ್ಟಿ ಕ್ಯಾನ್ಸಲ್ ಆಯ್ತು ಅಂತ ನೀವುಗಳು ನನಗೆ ಹೇಳ್ಬೇಕು. ಅಲ್ಲಿವರೆಗೂ ನನ್ನ ಸಮಾಧಾನ ಇಲ್ಲ. ಅಲ್ಲಿವರೆಗೂ ನೀವೇನ್ ಮಾಡ್ತಿದ್ದೀರಾ? ಹೊಸ ವರ್ಷದ ನಿರ್ಧಾರಗಳಂತ ರೂಟಲ್ಲಿ ಭಾಷಾ ಪ್ರಾಕ್ಟೀಸ್ ಮಾಡ್ತೀನಿ. ಮಹಿಳೆಯರೇ ಮತ್ತು ಮಹನೀಯರೇ, ಅದಕ್ಕೆ ಸ್ವಲ್ಪ ಗಟ್ಟಿ ಭಾಷಾ ಪ್ರಾಕ್ಟೀಸ್ ಮಾಡ್ತೀರಾ? ಅಯ್ಯೋ ಆಯ್ತು ಕಣೆ. ಇವರಿಬ್ರು ಗೋವಾಗ್ ಹೋಗ್ತಿರೋ ತರ ಏನಾದ್ರೂ ಪ್ಲಾನ್ ಮಾಡ್ಬೇಕಲ್ಲ. ಗೋವಾಗ್ ಹೋಗೋ ರಸ್ತೆ ನಾವು ಬಂದ್ ಮಾಡ್ಬಿಟ್ರೆ ಕೈಯಲ್ಲಿ ಹೋಗ್ತಾರೆ. ಕಮ್ಮಿನ ಕಿತ್ತಾಕ್ಬಿಟ್ರೆ ಹೆಲಿಕಾಪ್ಟರ್ ಹೋಗ್ತಾರೆ. ಹೆಲಿಕಾಪ್ಟರ್ ಏನ್ ಮಾಡ್ಬೇಕು? ಹೆಲಿಕಾಪ್ಟರ್ ರೆಕ್ಕೆ ಮುರಿಯೋ ಕರೆ ಪಾರ್ ಮಾಡೋಣ. ಈಗ ಅದೆಲ್ಲ ಏನು ಬೇಡ. ಆಕಾಶ್ ಅಂತ ಬಂದಿದ್ರಲ್ಲ, ಅವ್ರನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ರೆ ನಮ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಹಾಗಾದ್ರೆ ನಾನು ಈಗಲೇ ಮಾಡ್ಕೊಂಡು ಹೋಗಿ ಹೊಸ ಬುಟ್ಟಿ ತರ್ತೀನಿ. ಆಕಾಶ ಅವ್ರನ್ನ ಬುಟ್ಟಿಗೆ ಹಾಕಕ್ಕೆ ಆದ್ರೆ ಆಕಾಶ್ ಅಂತ ಕಾಂಟ್ಯಾಕ್ಟ್ ಮಾಡೋದು ಹೇಗೆ? ಅವ್ರದ್ದು ಫೋನ್ ನಂಬರ್ ಇದೆ ಕಣೆ. ಹೇಗೆ ಬಂದು ಫೋನ್ ನಂಬರ್? ಅವತ್ತು ಎಲ್ಲ ತಯಾರು ಮಾಡೋದಕ್ಕೆ ನನ್ನ ಫೋನಿಂದಾನೇ ಅವ್ರು ಫೋನ್ ಮಾಡಿದ್ದ. ಹಲೋ ಹಲೋ ಆಕಾಶ್, ನಾನು ವಿಠಲ್ ರಾವ್. ಪಾರ್ಟಿ ಕ್ಯಾನ್ಸಲ್ ಆಗೋಯ್ತಮ್ಮ. ಈ ವಿಷಯ ತಿಳಿಸೋಕೆ ಅಂತ ನೀವು ಫೋನ್ ಮಾಡ್ತಿದ್ದೀನಿ. ನಾವು ಪಾರ್ಟಿ ಮಾಡೋ ಹಾಗಿಲ್ಲ. ಹಲೋ ಹಲೋ. ಓ, ಪಾರ್ಟಿ ಹೇಗೆ ಕ್ಯಾನ್ಸಲ್ ಆಯ್ತು? ನೀವು ಬಿಟ್ಲು ನಂಬ್ಕೊಂಡು ನಮ್ ಗೋವಾ ಟ್ರಿಪ್ ಅಲ್ಲಿ ಅರೇಂಜ್ ಮಾಡ್ಬಿಟ್ಟಿದ್ದೀನಲ್ಲ. ಡಾಕ್ಟರ್ ವಿಠಲ್ ರಾವ್, ನಾನು ಆಕಾಶ್ ಮಾತಾಡ್ತಿರೋದು. ಆಕಾಶ ಹೇಳ, ಇಲ್ಲಿ ಆಕಾಶ ಭೂಮಿ ಒಂದಾಗ್ಲಿ, ರಮ್ಮು ಸೋಡಾ ಒಂದಾಗ್ಲಿ, ಈ ಪಾರ್ಟಿ ನಡೆಯುತ್ತೋ ನೀನು ನನ್ನ ಪರೀಕ್ಷೆ ಮಾಡೋದಕ್ಕೆ ಸುಳ್ಳು ಹೇಳ, ನನ್ಗೆ ಅಲರ್ಜಿ ಆಗುತ್ತೆ. ನಾನ್ ಸುಳ್ಳು ಹೇಳದ್ನ? ಅತ್ತಿಗೆ ಹೊಸ ವರ್ಷ ಅಂದ್ರೆ ಹೊಸ ನಿರ್ಧಾರಗಳ ಸಮಯ. ಗಂಡ ಹೆಂಡತಿನ ಪ್ರೀತಿಸ್ಬೇಕು, ಹೆಂಡತಿ ಗಂಡನ ಪ್ರೀತಿಸ್ಬೇಕು. ಅವರಿಬ್ರು ಸೇರಿ ಪಾರ್ಥೇರಿಯಂ ಕೀಳ್ಬೇಕು, ಮೋರಿ ಕ್ಲೀನ್ ಮಾಡ್ಬೇಕು, ರಚ್ಚಲ್ ತಿಕ್ಬೇಕು. ಇವರಿಬ್ರು ತೆಗೆದುಕೊಂಡ ನಿರ್ಧಾರನ ಇಡೀ ವರ್ಷ ನಿಭಾಯಿಸೋ ಹಾಗೆ ಅವರಿಬ್ರು ನೋಡ್ಕೋಬೇಕು. ಆಚೆ ಬರ್ತೀರಾ? ಹೊಸ ವರ್ಷದ ಪಾರ್ಟಿ ಕ್ಯಾನ್ಸಲ್ ಆಯ್ತು ಅಂತ ಹೇಳೋ ಹಾಗಿದ್ರೆ
ಕೂದ್ರೆ ನೀನೇ ಉತ್ತರ ಕೊಡ್ತಾ ನಿನ್ನನ್ನು ನಾನು ಈ ಜನ್ಮದಲ್ಲಿ ಮೇಡಮ್ ಅಂತ ಕೂಗಲ್ಲ. ನರಸಮ್ಮ ಗಲಾಟೆ ಮಾಡಬೇಡ. ಒಂದ್ ವಿಷಯ ಏನ್ ಹೇಳ. ಡಾಕ್ಟ್ರು ಹೊಸ ವರ್ಷ ಆಚರಣೆ ಮಾಡೋದು ಗುಟ್ಟಾಗಿ ಗೋಳಕ್ಕೆ ಹೋಗ್ತಾ ಇದ್ದಾರೆ. ಈ ವಿಷಯ ನಾನು ಹೇಳಿದ್ರೆ ಆಮೇಲೆ ಹೇಳ್ಬೇಡಿ. ಈ ವಿಷಯ ಆಗ್ಲೇ ಇರ್ಬೇಕು ಸರ್. ನೋಡಿ ಗೋವಿಂದ ಜಾಡೇಶ, ಈಗ ನೀವಿಬ್ರು ನಮ್ ಜೊತೆ ಇದ್ದೀರಾ. ಆದ್ರೆ ಆ ವಿಷಯನೆಲ್ಲ ನಮ್ಮ ಹತ್ರ ಹೇಳಿದ್ರಿ ಅಂತ ನೀವು ಅಣ್ಣಂಗಾಗ್ಲಿ ರಂಗನಾಥ್ ಅಂಕಲ್ಗಾಗ್ಲಿ ಹೇಳೋ ಹಾಗಿಲ್ಲ. ಅಪ್ಪಂಗೆ ಮತ್ತೆ ಡಾಕ್ಟರ್ ಅಂಕಲ್ಗೆ ಮುದ್ದೆ ಮಾತ್ರ ಹಾಕಿ ದಿನ ಮಲಗಿಸ್ಬಿಟ್ರೆ ಲಂಡನ್ನಲ್ಲಿ ಇನ್ನು ನಾಟಕ ಸಿದ್ಧ ಆಯ್ತು. ಅಂದಿನ ರಂಗನಾಥ್ ಅಂಕಲ್ನ ಅಲ್ಲಾಡಿಸ್ಬಿಡ್ಬೇಕು. ಅಷ್ಟೇ ತಾನೇ ನೋಡ್ತಿರೋ. ಅಲ್ಲ ಆಕಾಶ್, ವರ್ಗನೆ ಗೋವಾ ಕರ್ಸ್ಬೋಣಮ್ಮ, ಯೋಚನೆ ಮಾಡೋ ನಾವಿಲ್ಲಿ ಅಲ್ಲ. ಆಮೇಲೆ ಮಾತಾಡ್ತೀನಮ್ಮ. ಅವಳ ಎಕ್ಸ್ಕ್ಯೂಸ್ ಏನೋ ಏನ್ ಗೊತ್ತಾಯ್ತು? ಅಷ್ಟು ಗೊತ್ತಾಗಲ್ವಾ? ಗೊತ್ತಾಗ ಬಿಡು. ಕಟ್ಟಿಪಟ್ಕೆ ನಮ್ಮ ಹತ್ರ ಇದೆ. ಸೇದಕ್ ಸಿಗರೇಟ್ ನಿನ್ನ ಹತ್ರ ಇದೆಯಾ? ಸಿಗರೇಟ್ ಎಲ್ಲ ನಾವು ಸೇರಲ್ಲ, ಸುಮ್ಮನೆ ಹೋಗಮ್ಮ. ಒಂದ್ ಬೀಡಿ ಒಂದ್ ಸಿಗರೇಟ್ ಇಟ್ಕೊಳ್ಳಿಲ್ಲ ಅಂದ್ರೆ ನೀನೊಬ್ಬ ಗಂಡಸೇನೋ? ನೆಟ್ಟು ರೆಡಿ ಇಲ್ಲ ನಮ್ಗೆ ಆವಾಜ. ಕೋಪ ಬಂದ್ರೆ ಒಂದ್ ಬಿಚ್ಚಿ ಒಂದ್ ಗುಡ್ದ ಒಂದ್ ಪಂಚಿ ಒಂದ್ ಮಂಜ ಫಿನಿಶ್ ಆಗ್ಬಿಡ್ತೀರಾ. ಕೊಳ್ಳಿದ್ಲು. ನಮ್ಮ ಮಾತನ್ನ ಕೇಳಿಸ್ಕೊ. ನಾವಿಬ್ರು ಗೂಂಡಾಗಳಿಗಿಂತ ಒಂದ್ ಸ್ಟೆಪ್ ಬೇರೆ. ಸ್ಟೆಪ್ ಬಾಯಿ ಮುಚ್ಕೊಂಡು ಸಿಗರೇಟ್ ಇದ್ರೆ ಕೊಡು, ಇಲ್ಲಾದ್ರೂ ಸಿಗರೇಟ್ ತಗೊಳಕ್ ದುಡ್ಡು ಕೊಡ. ಕೇಳಮ್ಮ, ಒಂದು ಮೆಸೇಜ್ ಹೇಳ್ತೀನಿ. ಸಿಗರೇಟ್ ನ ಪಬ್ಲಿಕ್ ಅಲ್ಲಿ ಸೇರಬಾರ್ದು ಅಂತ ಸರ್ಕಾರ ಕಾನೂನು ಮಾಡಿದೆ. ಅಷ್ಟಕ್ಕೂ ನಾವ್ಯಾಕೆ ನೀವು ಸಿಗರೇಟ್ ಸೇರಕ್ಕೆ ದುಡ್ಡು ಕೊಡ? ನೀವ್ ಸಿಗರೇಟ್ ಕೊಡ್ಲಿಲ್ಲ ಅಂದ್ರೆ ನಾವಿಬ್ರು ಸಿಂಪಲ್ ಆಗಿ ಏನ್ ಮಾಡ್ತೀವಿ ಗೊತ್ತಾ? ಮಾಡ್ತೀಯ? ನಾವು ಎಂತೆಂತವ್ರು ಎಲ್ಲರೂ ಸುಮ್ಮನೆ. ಹೆಂಡತಿಗೆ ಅದು ಯಾವ ಸಿನ ಹೆಂಡ್ತಿನಮ್ಮ? ಬಾಯ್ ಬಿಟ್ರೆ ಬ್ಲೀಚಿಂಗ್ ಪೌಡರ್, ಕಾಯಿ ಬಿಟ್ರೆ ಪಾರ್ಕ್ಸೇನೆ ಉಂಟು. ನಾನು ಒಬ್ಳು ಹೆಂಡ್ತಿ ಇದ್ದಾಳೆ, ಕಾಟೋಸ್ಬೇಕಾರ. ಮಾತಾಡಿದ್ರೆ ಚಪ್ಪಾಳೆ, ಮಾತಾಡ್ತಿದ್ರು ಚಪ್ಪಾಳೆ. ಚಪ್ಪಾಳೆ ಬಿಗಿದ್ಬೇಡಮ್ಮ. ಮೊನ್ನೆ ಬಿಗಿಬೇಕು ಅಂತ ಹೋಗಿದ್ನಮ್ಮ. ಹೇಗನೆ ತಾನೇ? ಇಲ್ಲಮ್ಮ, ಅವಳೆ ಬಿಗಿದ್ಬಿಟ್ಲು. ಸುಮ್ಮನೆ ಅಂತವ್ರಮ್ಮ ನಾವು. ಇದನ್ ಮಾತು ನೀನ್ ಹೆಂಡತಿಗೆ ಹೇಳಿದ್ರೆ ಏನ್ ಹೆದರ್ಸ್ತೀರಮ್ಮ ನೀವು? ಸ್ವಂತ ಹೆಂಡತಿಗೆ ಹೆದರವನಲ್ಲ ನಾನು. ಅಂತದ್ರಲ್ಲಿ ನೀವು ಯಾವ ಲಾಲಿಪಾಪ್ಗಳು? ನೋಡಮ್ಮ, ನಾವು ಲಾಲಿಪಾಪ್ಗಳಲ್ಲ. ಈ ವಾರದಲ್ಲಿ 3 ಹೆಣನ ರಸ್ತೆಗೆ ಮಲಗಿಸಿದ್ದೇವೆ. 4 ಹೆಣನ ನೀರಲ್ಲಿ ತೇಲ್ಸಿದ್ದೇವೆ. 2 ಹೆಣನ ನೀರಲ್ಲಿ ನೆನೆ ಹಾಕಿದ್ದೇವೆ. ಇನ್ನೂ 1 ಹೆಣನ ಬೇಡ ಬ್ರೋ, ಕೇಳಿಸ್ಕೊಂಡ್ರೆ ನೀನೇ ಟೆನ್ಷನ್ ಆಗ್ಬಿಡ್ತೀಯ. ನಮ್ಮಿಂದ ತಮಗೆ ಏನಾಗಬೇಕು? ನೋಡಮ್ಮ, 2 ದಿನದಿಂದ ನಿಂಗೆ ಫೋನ್ ಮಾಡ್ತಾ ಇದ್ದೀನಿ. ಹಫ್ತಾ ಕೊಡು ಅಂತ. ಯಾವಾಗ ಹಫ್ತಾ ಕೊಡ್ತೀಯ? ಹಫ್ತಾ ಕೊಡಕ್ಕೆ ನಮ್ಮ ಹತ್ರ ದುಡ್ಡು ಬೇಕು. ಪ್ರಾಣ ಇದೆ, ದುಡ್ಡಿಲ್ಲ ಅಂದ್ರೆ ಹೆಂಗಮ್ಮ? ನಿನ್ ಬ್ಯಾಂಕ್ ಅಕೌಂಟ್ ನಂಬರು 34424. 2 ಲಕ್ಷ ಚಿಲ್ಲರೆ ಬ್ಯಾಲೆನ್ಸ್ ಹೇಳುವಮ್ಮ ಅಲ್ಲಿ. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ನಿಮ್ಗೆ ಹೇಗೆ ತಿಳಿಯಿತು? ಆಗ್ಲೇ ಹೇಳಿಲ್ವಮ್ಮ, ನಾವಿಬ್ರು ಗೂಂಡಾಗಳಿಗಿಂತ ಒಂದ್ ಸ್ಟೆಪ್ ಬೇರೆ ಅಂತ. ಬ್ಯಾಂಕ್ ಮ್ಯಾನೇಜರ್ ನಾವು ಮೊಟ್ಟಾಶ್ ಮಾಡಿ ಮಲಗಿಸ್ತೀವಿ ಅಂತ ಹೆದರ್ಸಿದ್ವಿ. ನಿನ್ ವಿಚಾರ ಎಲ್ಲ ಬಾಯ್ ಬಿಟ್ಟ. ನಿನ್ ಅಕೌಂಟ್ ಬ್ಯಾಲೆನ್ಸ್, ಕ್ರೆಡಿಟ್ ಕಾರ್ಡ್, 2 ಟಿವಿ, 12 ಜೊತೆ ಚಪ್ಪಲಿ ಇಷ್ಟೆಲ್ಲ ಇದ್ಕೊಂಡು ನಿನ್ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ರೆ ನಂಬೋದಕ್ಕೆ ನಮ್ ಕಿವಿ ಮೇಲೆ ತಾವಡೆ ಕೆರೆ ಕಾಣಿಸ್ತಾ ಇದೆಯಮ್ಮ ನಿಂಗೆ. ನಿನ್ನ ಬಗ್ಗೆ ನನಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತಂದ್ರೆ. ನಿನ್ ಪ್ರಾಣ ಎಲ್ಲಿದೆ ಅಂತ ನಂಗೆ ಗೊತ್ತಮ್ಮ. ನನ್ನ ಪ್ರಾಣ ಎಲ್ಲಿದೆ? ಹೊಸ ವರ್ಷ ಆಚರಣೆ ಮಾಡೋದ್ರ ಬಗ್ಗೆ ಮಾತಾಡಿದ್ರೆ ತಾನೆ ನೀವಿಬ್ರು ಗುಟ್ಟಾಗಿ ಬಂದು ಕೂತಿರೋದು. ಹೌದು ಕಣ, ನಮಗೂ ಆಸೆ ಇದಲ್ವಾ? ಮೊದ್ಲು ನಮ್ ಹಫ್ತಾ, ಆಮೇಲೆ ನಿನ್ ಆಸೆ. ಇಲ್ಲ ಅಂತಂದ್ರೆ ನಿನ್ ಕಿವಿ ಕಿತ್ತ ಇವನ್ ಕಿವಿ ಗಂಟಿಸ್ಬಿಡ್ತೀನಿ. ಎಲ್ಲೋದ ಇವ್ರು? ನೋಡಲ್ಲ ನಡೆಯಮ್ಮ. ಓಡಿ ಓಡಿ ಸುಸ್ತಾಗಿ ಮನೆಗೆ ಹೋಗ್ತಾರೆ. ಅಕ್ಕ ಆಮೇಲೆ ನೋಡ್ಕೊತಾರೆ. ಹಾಕಿದ್ರೆ ತಾನೆ ಅವ್ರು ಸುಸ್ತಾಗಿ ಬಂದ ತಕ್ಷಣ ಕೊಟ್ಬಿಡ್ಬೇಕು. ಅಕ್ಷರ ಮುಗಿಲಿಲ್ಲ ಅಂದ್ರೆ ನಾವೇ ಕೊಟ್ಬಿಡೋಣ. ಹಲೋ ಹಲೋ ಅತ್ಗೆ, ಹೂ ಕಣೆ ರೆಡಿ ಇದೆ. ನಿದ್ರೆ ಮಾತ್ರ ಹಾಕಿರೋ ಜ್ಯೂಸ್ ರೆಡಿ. ಏನಾಯ್ತು? ಯಾಕಿಬ್ರು ಹೀಗೆ ನೋಡ್ತಿದ್ದೀರಾ? ಸ್ವಲ್ಪ ಸುಮ್ಮನೆ ಸುಧಾರಿಸ್ಕೊತೀವಿ. ಹಲೋ, ಎದೆನೇ ಬಾಯಿ ಬಂದ್ಬಿಟ್ಟಿತ್ತಲ್ಲ. ಆ ಗೂಳಿ ನಮ್ಮನ್ನೇ ಕರ್ಕೊಂಡು ಹೋಗ್ಬೇಕಿತ್ತ. ಯಾವ ಗೂಳಿ? ಅದೇ 8ನೇ ಕ್ಲಾಸಲ್ಲಿ. ಮೇಡಮ್, ಆ